ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಮಂಡೇ ನೈಟ್ ರೋ ಅಲ್ಲಿ ಒಂದು ಅದ್ಭುತವಾದ ಸೆಗ್ಮೆಂಟ್ ಇವರ ನಡುವೆ ನೋಡೋದಕ್ಕೆ ಸಿಗುತ್ತೆ. ಮಂಡೇ ನೈಟ್ ರೋ ಮುಗಿದ್ಮೇಲೆ ರೋಮನ್ ರೈನ್ಸ್ ಅವರು ರಿಂಗ್ ನ ಲೀವ್ ಮಾಡಬೇಕಾದ್ರೆ ಸೆತ್ ರಾಲಿನ್ಸ್ ಅವರಿಗೆ ಒಂದೆರಡು ಲೈನ್ಸ್ ಗಳನ್ನ ಹೇಳ್ತಾರೆ. ಅಂಡ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ನಿನಗೆ ಆಪರ್ಚುನಿಟಿನ ಕೊಡ್ತಾ ಇಲ್ಲ, ಬದಲಿಗೆ ನೀನು ನನಗೆ ಆಪರ್ಚುನಿಟಿನ ಕೊಡ್ತಾ ಇದೀಯಾ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ನಾನು ಎಲ್ಲಾ ಡೋರ್ಸ್ ಗಳನ್ನ ಕೂಡ ಕ್ಲೋಸ್ ಮಾಡ್ತೀನಿ, ನಿನ್ನ ನಡುವೆ ಹಾಗೆ ನಾನು ಎಲ್ಲಾ ಡೋರ್ಸ್ ಗಳನ್ನ ಕ್ಲೋಸ್ ಮಾಡ್ತೀನಿ ಶೀಲ್ಡ್ ಇಂದು ಕೂಡ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವರಿಗೆ ಹೇಳಿದ್ದಾರೆ. ಸೊ ಒನ್ ಫೈನಲ್ ಡ್ಯಾನ್ಸ್ ಅಂತ ಡಬ್ಲ್ಯೂ ಅವರು ಇವರಿಬ್ಬರ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದೆ. ಅಂಡ್ ಇನ್ನ ಒಂದು ಸ್ಟಾಟ್ಸ್ ಏನಪ್ಪಾ ಅಂದ್ರೆ, ರೋಮನ್ ರೈನ್ಸ್ ಅವರು ತನ್ನ ಕರಿಯರ್ ಅಲ್ಲಿ ಇಲ್ಲಿವರೆಗೂ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ನ ಸೋತೆ ಇಲ್ಲ. ಅವರ ಎಂಟೈರ್ ಕರಿಯರ್ ಅಲ್ಲಿ ರೋಮನ್ ರೈನ್ಸ್ ಅವರು ಇಲ್ಲಿವರೆಗೂ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ನ ಸೋತೆ ಇಲ್ಲ. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಏನಾದ್ರು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಮಾಡಿದ್ರೆ ಅವರು ಸೆಕೆಂಡ್ ಹೈಯೆಸ್ಟ್ ಸಮ್ಮರ್ ಸ್ಲಾಮ್ ಮೈನ್ ಇವೆಂಟ್ ಆಗ್ತಾರೆ ಡಬ್ಲ್ಯೂ ಹಿಸ್ಟ್ರಿಯಲ್ಲಿ. ಈಗಾಗಲೇ ರೋಮನ್ ರೈನ್ಸ್ ಅವರು ರಸಲ್ ಮೀನಿಯಾದಲ್ಲಿ ಹೈಯೆಸ್ಟ್ ರಸಲ್ ಮೀನಿಯಾ ಮೈನ್ ಇವೆಂಟ್ ಅನ್ನೋ ಒಂದು ರೆಕಾರ್ಡ್ ನ ಹೋಲ್ಡ್ ಮಾಡಿದ್ದಾರೆ. ಅಂಡ್ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಕೂಡ ಅವರು ಮೈನ್ ಇವೆಂಟ್ ಮಾಡ್ತಾರೆ ಆಫ್ ಕೋರ್ಸ್. ಸೊ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಅವರು ಮೈನ್ ಇವೆಂಟ್ ಮಾಡಿದ್ರೆ ಇದು ಅವರ 6ನೇ ಸಮ್ಮರ್ ಸ್ಲಾಮ್ ಮೈನ್ ಇವೆಂಟ್ ಆಗುತ್ತೆ. ಅಂಡ್ ಅವರು ಜಾನ್ ಸಿನಾ ಅವ್ರನ್ನ ಸರ್ಪಾಸ್ ಮಾಡ್ತಾರೆ. ಅಂಡ್ ಇದಾದ್ಮೇಲೆ ಉಳಿಯೋದು ಬ್ರಾಕ್ ಲೆಸ್ನರ್ ಅವರು ಮಾತ್ರ. ಬ್ರಾಕ್ ಲೆಸ್ನರ್ ಅವರು ಓವರ್ ಆಲ್ ತನ್ನ ಕರಿಯರ್ ಅಲ್ಲಿ 9 ಸಮ್ಮರ್ ಸ್ಲಾಮ್ಸ್ ಗಳನ್ನ ಮೇನ್ ಇವೆಂಟ್ ಮಾಡಿದ್ದಾರೆ. ಅಂಡ್ 2ನೇ ನಂಬರಿಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬರ್ತಾರೆ. ಸೊ ರೋಮನ್ ರೈನ್ಸ್ ಅವರು ಇಲ್ಲಿವರೆಗೂ ತನ್ನ ಎಂಟೈರ್ ಕರಿಯರ್ ಅಲ್ಲಿ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ನ ಸೋತೆ ಇಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ. ಇನ್ನ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಒಂದು ಸ್ಟಾಟ್ ನ ಕೂಡ ತಿಳಿಸ್ತೀನಿ. ಆ ಒಂದು ಸ್ಟಾಟ್ ಏನಪ್ಪಾ ಅಂದ್ರೆ, ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಇಲ್ಲಿವರೆಗೂ ಎಷ್ಟು ಪ್ರೀಮಿಯಂ ಲೈವ್ ಇವೆಂಟ್ ಮ್ಯಾಚ್ ಆಗಿದೆಯೋ ಆ ಎಲ್ಲಾ ಮ್ಯಾಚ್ ಅಲ್ಲೂ ಕೂಡ ಸೆತ್ ರಾಲಿನ್ಸ್ ಅವರು ಗೆದ್ದಿದ್ದಾರೆ. ಆಫ್ ಕೋರ್ಸ್ ನಮಗೆ 2 ಬಾರಿ ಇಲ್ಲಿವರೆಗೂ ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರೋದು. ಅದು 2016ರ ಮನಿ ಇನ್ ದ ಬ್ಯಾಂಕ್ ಹಾಗೆ ರೀಸೆಂಟ್ ಆಗಿ ರಾಯಲ್ ರಂಬಲ್ ಅಲ್ಲಿ. ಅಂಡ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತಿರಬಹುದು, ಆ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಯ್ತು. ಅಂಡ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ಕ್ಲೀನ್ ಆಗಿ ರೋಮನ್ ರೈನ್ಸ್ ಅವರನ್ನ ಸೋಲಿಸ್ತಾರೆ. ಸೊ ಏನೇ ಆಗ್ಲಿ, ಈ ಕಡೆ ಸೆತ್ ರಾಲಿನ್ಸ್ ಅವರು ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಒಂದು ರೆಕಾರ್ಡ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ಅನ್ಡಿಫಿಟೆಡ್ ಆದ್ರೆ, ಸಮ್ಮರ್ ಸ್ಲಾಮ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಅನ್ಡಿಫಿಟೆಡ್ ಆಗಿದ್ದಾರೆ. ಆಫ್ ಕೋರ್ಸ್ ಕೆಲವೊಂದಷ್ಟು ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರೋ ಅಲ್ಲಿ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಕ್ಲೀನ್ ಆಗಿ ಸೋಲಿಸಿದ್ದಾರೆ. ಬಟ್ ಅದು ಇಲ್ಲಿ ಕೌಂಟ್ ಆಗೋದಿಲ್ಲ, ಯಾಕಂದ್ರೆ ನಾನಿಲ್ಲಿ ಮಾತಾಡ್ತಾ ಇರೋದು ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ. ನೋಡೋಣ ಗಾಯ್ಸ್, ಈ ಒಂದು ಮ್ಯಾಚಿಗಂತೂ ನಾನು ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿದ್ದೀನಿ ಈ ಬಾರಿಯ ಸಮ್ಮರ್ ಸ್ಲಾಮ್ಗೆ. ಇನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಮ್ಯಾಚ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಸ್ವಲ್ಪ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಬಗ್ಗೆ ಕೂಡ ಮಾತಾಡಬೇಕು ಅಲ್ವಾ. ಎಸ್ ಗಾಯ್ಸ್, ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ಕೂಡ ಅಷ್ಟೇ ದೊಡ್ಡದಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ಇವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಲ್ಲೂ ಕೂಡ ಒಂದು ಸ್ಟಾರ್ಟ್ ಇದೆ. ಅದೇನಪ್ಪಾ ಅಂದ್ರೆ, ಬ್ರಾಕ್ ಲೆಸ್ನರ್ ಅವರು ತನ್ನ ಕರಿಯರ್ ಅಲ್ಲಿ ಇಲ್ಲಿವರೆಗೂ 2 ಹೆಲ್ ಇನ್ ಎ ಸೆಲ್ ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡಿದ್ದಾರೆ. ಅಂಡ್ ಆ 2 ಹೆಲ್ ಇನ್ ಎ ಸೆಲ್ ಮ್ಯಾಚ್ ಅಲ್ಲಿ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅನ್ಡಿಫಿಟೆಡ್ ಆಗಿದ್ದಾರೆ. ಸೊ ಓವರ್ ಆಲ್ ಹೆಲ್ ಇನ್ ಎ ಸೆಲ್ ಮ್ಯಾಚ್ ಅಲ್ಲಿ ಇಲ್ಲಿವರೆಗೂ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೋತೆ ಇಲ್ಲ. ಅಷ್ಟೇ ಅಲ್ಲ, ಸಮ್ಮರ್ ಸ್ಲಾಮ್ ಅಲ್ಲಿ ಅವರ ರೆಕಾರ್ಡ್ ಕೂಡ ಅಮೇಜಿಂಗ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಮ್ಮ ಒಬಾಫೆಮಿ ಅವರ ಮುಂದೆನೂ ಕೂಡ ಒಂದು ಬಿಗ್ ಚಾಲೆಂಜ್ ಇರುತ್ತೆ. ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ನಿಜವಾಗ್ಲೂ ಕೂಡ ಸೋಲಿಸ್ತಾರ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿ ಉಳ್ಕೊಳ್ಳುತ್ತೆ. ಇನ್ನ ಈ ಒಂದು ಮ್ಯಾಚ್ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕರಿಯರ್ ನ ಲಾಸ್ಟ್ ಮ್ಯಾಚ್ ಆಗುತ್ತಾ, ಬ್ರಾಕ್ ಲೆಸ್ನರ್ ಅವರು ಏನಾದ್ರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟೈರ್ಡ್ ಆಗ್ತಾರಾ ಅಂತ ನೀವೇನಾದ್ರೂ ಕೇಳಿದ್ರೆ, ಸದ್ಯಕ್ಕೆ ಯಾವುದೇ ರೀತಿಯ ಅಪ್ಡೇಟ್ ಗಳು ಬರ್ತಾ ಇಲ್ಲ. ಅಂಡ್ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್, ಬ್ರಾಕ್ ಲೆಸ್ನರ್ ಅವರು ತನ್ನ ಕರಿಯರ್ ನ ಆನ್ ದ ಲೈನ್ ಇಟ್ಟಿದ್ದಾರೆ ಅಂತ ಏನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಅಂತೂ ಹೇಳ್ತಾ ಇದ್ದೀನಿ, ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಹಂಗೆ ಬುಕ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗೋದಿಲ್ಲ. ಅದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆ. ಸೊ ಅದರಿಂದ ಒಂದು ಹೋಪ್ ಇದೆ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟೈರ್ಡ್ ಆಗ್ತಾ ಇಲ್ಲ ಅಂತ. ನೋಡೋಣ ಗಾಯ್ಸ್, ಈ ಒಂದು ಮ್ಯಾಚ್ ಮಾತ್ರ ರೀಸೆಂಟ್ ಆಗಿ ಆದಂತಹ 2 ಮ್ಯಾಚ್ ರೀತಿ ಸ್ಕ್ವಾಶ್ ಮ್ಯಾಚ್ ಆಗಿರೋದಿಲ್ಲ. ಒಂದು ಅದ್ಭುತವಾದ ಕ್ಲಾಸಿಕ್ ಮ್ಯಾಚ್ ನ ಎಲ್ ಇನ್ ಎಸ್ ಎಲ್ ಒಳಗಡೆ ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರು ಡೆಲಿವರ್ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡೋಣ, ಈ ಒಂದು ಮ್ಯಾಚ್ ಕೂಡ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ ನ ಬಿಗ್ಗೆಸ್ಟ್ ಪಾರ್ಟಿಯಾಗಿ ಮಾಡಬೇಕು ಅಂತ ಇದ್ದಾರೆ. ಅಂಡ್ ಅದಕ್ಕೋಸ್ಕರನೇ ಎಲ್ಲಾ ಟ್ರಿಗರ್ ಗಳನ್ನು ಕೂಡ ಬಿಡ್ತಾ ಇದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ 12ರಿಂದ 13 ಮ್ಯಾಚಸ್ ಗಳು ಓವರ್ ಆಲ್ ನೋಡೋದಕ್ಕೆ ಸಿಗುತ್ತಂತೆ. ಸೊ ನೈಟ್ 1 ಅಲ್ಲಿ ಪ್ರಾಬಬ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು 6ರಿಂದ 7 ಮ್ಯಾಚ್. ಅಂಡ್ ಅದೇ ರೀತಿ ನೈಟ್ 2 ಅಲ್ಲೂ ಕೂಡ 6ರಿಂದ 7 ಮ್ಯಾಚ್ ನ ಡಬ್ಲ್ಯೂ ಅವರು ಈ ಬಾರಿಯ ಸಮ್ಮರ್ ಸ್ಲಾಮ್ಗೆ ಪ್ಲಾನ್ ಮಾಡಬಹುದು. ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿದ್ದೀನಿ ಈ ಬಾರಿಯ ಸಮ್ಮರ್ ಸ್ಲಾಮ್ಗೆ. ಇನ್ನು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ, ಅಫಿಷಿಯಲ್ ಆಗಿ ನಮ್ಮ ಸಿಎಂ ಪಂಕ್ ಅವರು ನಮಗೆ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಫೀಲ್ ಬರ್ತಾ ಇದೆ. ಅದ್ ಯಾಕಪ್ಪ ಅಂದ್ರೆ, ನೆಕ್ಸ್ಟ್ ಮಂಡೇ ನೈಟ್ ರೋ ಆಗ್ತಾ ಇರೋದು ಚಿಕಾಗೋದ ಆಲ್ ಸ್ಟೇಟ್ ಸ್ಟೇಡಿಯಂ ಅಲ್ಲಿ. ಅಂಡ್ ಆ ಒಂದು ಜಾಗದಲ್ಲಿ ಈಗಾಗಲೇ
ಈಗಾಗಲೇ CM ಪಂಕ್ ಅವ್ರನ್ನ ಅಡ್ವರ್ಟೈಸ್ ಮಾಡ್ತಾ ಇದಾರಂತೆ. ಗಾಯ್ಸ್, ಇಲ್ಲಿ ನಮಗೆ ಬಹಳಷ್ಟು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗಬಹುದು. ನಾನು ಇದ್ರ ಬಗ್ಗೆ ಆಗಾಗಲೇ ಡಿಸ್ಕಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ನೋಡೋಣ ಗಾಯ್ಸ್, ಮಂಡೇ ನೈಟ್ ರಾಲಿ ನಮ್ಮ CM ಪಂಕ್ ಅವರು ರಿಟರ್ನ್ ಆದರೆ ನನಗೇನೋ ಅವರು ಕೋಡಿ ರೋಡ್ಸ್ ಅವರ ಮೇಲೇನೆ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಆಡೋದಕ್ಕೆ ಬರ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಡೇವ್ ಮೆಲ್ಸನ್ ಅವರು ಮೊದಲೇ ತಿಳಿಸಿದ್ರು ಸಮ್ಮರ್ ಸ್ಲಾಮ್ಗೆ WWE ಅವರು ರೋಮನ್ ರೈನ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಕಡೆ ಸೈಡು ಕೋಡಿ ರೋಡ್ಸ್ ಹಾಗೆ CM ಪಂಕ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ಗೆ ಮ್ಯಾಚ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಸದ್ಯಕ್ಕೆ ಚಾಂಪಿಯನ್ಶಿಪ್ ಇಲ್ಲ. ಯಾರಿಗೆ ಗೊತ್ತು, ಅವರು ಮಂಡೇ ನೈಟ್ ರಾಲಿ ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ಚಾಂಪಿಯನ್ಶಿಪ್ನ ಗೆದ್ಕೋಬಹುದು. ಅಂಡ್ ಅದಾದ್ಮೇಲೆ ನಮ್ಮ CM ಪಂಕ್ ಅವರು ಬಂದು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ಮಾಡಬಹುದು. ಅದು ಆ ಒಂದು ಮ್ಯಾಚ್ ನಡಿಬೇಕಾದ್ರೆ ನಮ್ಮ CM ಪಂಕ್ ಅವರು ಬರ್ಬೋದು, ಕೋಡಿ ರೋಡ್ಸ್ ಅವರು ಸೋಲೋದಕ್ಕೆ ರೀಸನ್ ಆಗ್ಬಹುದು. ಈ ರೀತಿ ಆಂಗಲ್ನು ಕೂಡ ತಗೋಬರ್ಬಹುದು WWE ಅವರು. ಏನೇ ಆಗಲಿ, ಮಂಡೇ ನೈಟ್ ರಾಲಿ ನಮ್ಮ CM ಪಂಕ್ ಅವರ ರಿಟರ್ನ್ ಆಗೋದು ಅಂಡ್ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗೋದು 99% ಕನ್ಫರ್ಮ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಫೈನಲ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಸ್ಯಾಮಿ ಝೈನ್ ಅವ್ರನ್ನ ನೋಡಿದ್ರೆ ಪಾಪ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು WWE ಚಾಂಪಿಯನ್ಶಿಪ್ ನ ಇಟ್ಕೊಂಡು ಡೇಟ್ಗೂ ಕೂಡ ಹೋಗ್ತಾ ಇದ್ದಾರೆ. ಸೊ ಸ್ವಲ್ಪನೇ ಕಮ್ಮಿ ಟೈಮ್ ಇದೆ ಅಂತ ಅನ್ಕೋತೀನಿ. ಮಂಡೇ ನೈಟ್ ರಾಲಿ ಪ್ರಾಬಬ್ಲಿ 75% ನಮ್ಮ ಸ್ಯಾಮಿ ಝೈನ್ ಅವರ ಕೈಯಿಂದ WWE ಅವರು ಚಾಂಪಿಯನ್ಶಿಪ್ ನ ತಗೋಬಹುದು. ಪಾಪ ಅನ್ಸುತ್ತೆ. ನೋಡೋಣ ಗಾಯ್ಸ್, ಆ ರೀತಿ ಆಗದೆ ಇರಲಿ ಅಂತ ಕೇಳ್ಕೋಣ ಅಷ್ಟೇ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.